ಕೆಲಸ ಮಾಡ್ತಾ ಇದ್ದೆ? ಇದೇನಮ್ಮ, ಹೊಸದಾಗಿ ಈ ಮನೆಗೆ ಸೊಸೆಯಾಗಿ ಬಂದಿದೆ, ಗಂಡನನ್ನು ನೋಡ್ಕೊಂಡ್ಬಿಟ್ಟು ಯಾವಾಗಲೂ ಕೆಲಸ ಕೆಲಸ ಅಂತಿರ್ತೀಯಲ್ಲ. ನಿಮ್ಮ ಮೈದುನ ಅಂತೂ 3 ಹೊತ್ತು ಜೊತೆನೇ ಇರು ಅಂತ ಹೇಳ್ತಾರೆ. ಕೆಲಸ ಏನು ಅವ್ರು ಮಾಡ್ತಾರೇನಕ್ಕ? ಕೆಲಸ ಅವ್ರು ಯಾಕೆ ಮಾಡ್ತಾರಮ್ಮ? ಈ ಮನೆಯ ದೊಡ್ಡವಳು ನಾನು ಮಾಡ್ತೀನಿ. ನೀನು ಹೊಸದಾಗಿ ಮದುವೆ ಆಗಿದೆ, ಯಾವಾಗಲೂ ಖುಷಿ ಖುಷಿಯಾಗಿ ನನ್ನ ಮೈದನ ಜೊತೆಲೇ ಇರಬೇಕು. ಹೋಗ್ಯಕ್ಕ, ನೀವು ಹೀಗೆಲ್ಲ ಮಾತಾಡಿದ್ರೆ ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ಅಂತ ನೋಡು, ನಾನು ಹೊಸದಾಗಿ ಮದುವೆ ಆದಾಗ ನಿಮ್ಮ ಭಾವ ಕೂಡ ಹಾಗೆ ಮಾಡ್ತಿದ್ರು. ಯಾವಾಗ ಕೂಡ ಬಾರೆ ನನ್ನ ಜೊತೆ ಕೂತ್ಕೋ ಮಾತಾಡು ಅಂತ ಯಾವಾಗಲೂ ಜಗಳ ಮಾಡ್ತಿದ್ರು. ಹೌದಾ? ಏನು ಅಕ್ಕ ತಂಗಿಯರಿಬ್ಬರು ಬಹಳ ಖುಷಿಯಿಂದ ಇರುವ್ರಿ? ಅಲ್ರಿ, ನಿಮ್ಮ ಮೈದನ ನನ್ನ ತಂಗಿಯನ್ನು ಬಿಟ್ಟು 1 ನಿಮಿಷನೂ ಇರೋದಿಲ್ಲ. ಅದಕ್ಕೆ ಅವಳಿಗೆ ತಮಾಷೆ ಮಾಡ್ತಾ ಇದ್ದೆ. ಹೋಗಲಿ ಬಿಡೆ ಸಾವಿತ್ರಿ, ಏನೋ ಹೊಸದಾಗಿ ಮದುವೆ ಆಗಿದ್ದಾರೆ, ತಮಾಷೆ ತುಂಟಾಟ ಮಾಡಿಕೊಂಡಿರ್ಬೋದು. ಅದನ್ನೇ ದೊಡ್ಡದು ಮಾಡುವುದ? ಅವಳನ್ನೇಕೆ ಅಷ್ಟು ಗೋಳು ಹೊಯ್ತಿದ್ಯಾ? ನೋಡಿ ಬಾವ, ಆವಾಗ್ಲಿಂದ ಅಕ್ಕ ಒಂದೇ ಸಮನೆ ಹಾಸ್ಯ ಮಾಡಿ ಕಾಡ್ತಾ ಇದ್ದಾಳೆ. ನೀವಾದ್ರೂ ಹೇಳಿ ಅಕ್ಕನಿಗೆ. ನೀನೇನು ಚಿಂತಿಸಬೇಡ ಮೋನಿಕಾ, ನಿನ್ನ ಮೇಲಿನ ಅತಿಯಾದ ಪ್ರೀತಿಗೋಸ್ಕರ ಅವಳು ಹಾಗೆ ಮಾಡುತ್ತಿದ್ದಾಳೆ. ನೀವು ಅಕ್ಕ ತಂಗಿಯರಿಬ್ಬರು ಹೀಗೆ ಅನ್ಯೋನ್ಯವಾಗಿದ್ದರೆ ನಂದ ಗೋಕುಲದಂತಿರುತ್ತದೆ ನಮ್ಮ ಮನೆ. ನಿಮ್ಮಿಬ್ಬರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬರದೆ ನೀವು ಮುತ್ತ ಹವಳಿನಂತಿರುವರೆಂದು ನಾನು ನಂಬಿದ್ದೇನೆ. ಈ ನಿಮ್ಮ ನಂಬಿಕೆಯನ್ನ ನಾನು ಯಾವತ್ತೂ ಹುಸಿಗೊಳಿಸೋದಿಲ್ಲ ಭಾವ. ತಂದೆ ತಾಯಿಗಳನ್ನ ಬಿಟ್ಟು ಬಂದೆ ಅಂತ ಕೊರಗ್ತಾ ಇದ್ದೆ. ಆದ್ರೆ ಈ ನಿಮ್ಮ ಪ್ರೀತಿ ಮಮತೆಯನ್ನು ಕಂಡು ನಾನು ಪಾವನರಾದೆ. ಅಂದಾಗ ಅಕ್ಕನಿಗೆ ಒಳ್ಳೆ ತಂಗಿಯಾಗಿ, ಭಾವನಿಗೆ ಒಳ್ಳೆ ಮಗಳಂತಾಗಿ ಈ ಮನೆ ಬೆಳಗುವ ಸೊಸೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅತ್ತಿಗೆ ಮೋನಿಕಾ ಎಲ್ಲಿ ಅತ್ತಿಗೆ? ಯಾಕೆ ಮೈದನ ಎಷ್ಟೊಂದು ಗಾಬರಿ ಆಗಿದ್ಯಾ? ನೋಡು, ನನ್ನ ತಂಗಿ ಇಲ್ಲೇ ಇದ್ದಾಳೆ. ಅಲ್ಲ ಕಣೆ ಮೋನಿಕಾ, ಶರ್ಟ್ ಕಾಣಿಸ್ತಾ ಇಲ್ಲ, ಎಲ್ಲಿ ಇಟ್ಟಿರುವೆ? ನನ್ನ ಮೈದನಿಗೆ ಶರ್ಟ್ ಕಾಣ್ತಾ ಇಲ್ವಾ ಅಥವಾ ಹೆಂಡತಿನೇ ಕಾಣಿಸ್ತಾ ಇಲ್ವೋ? ಇಲ್ಲ ಅತ್ತಿಗೆ, ಶರ್ಟ್ ಕಾಣ್ತಾ ಇಲ್ಲ ಅಂತ ಕೇಳಿದೆ. ಸರಿ ನಡಿ. ರಾಜೇಶ್, ರಾಜೇಶ್ ನಿಂತುಕೋ ರಾಜೇಶ್. ನಿನ್ನ ಹೆಂಡತಿ ಬರುವಾಗ ಬಟ್ಟೆಗಳು ತೆಗೆದುಕೊಂಡು ಬಂದಿಲ್ಲ ಅಂತ ಅನಿಸ್ತದೆ. ನಿಂದು ನಮ್ಮ ಬಸವಲಿಂಗೇಶ್ವರ ಜಾತ್ರೆ ಸಲುವಾಗಿ ನಮ್ಮೂರಿನ ಎಲ್ಲ ಬಟ್ಟೆ ಅಂಗಡಿಯವರು ಸಾಕಷ್ಟು ಆಫರ್ದಲ್ಲಿ ಸೀರೆಗಳನ್ನು ತಂದಿದ್ದಾರೆ. ನಾನು ಫೋನ್ಪೇ ಮಾಡುತ್ತೇನೆ, ಹೋಗು, ಸಾಕಷ್ಟು ಅವಳ ಬಟ್ಟೆಗಳನ್ನು ಇಷ್ಟುಕೊಟ್ಟುಕೊಡು. ಆಯ್ತು ಅಣ್ಣ, ಈಗಲೇ ಹೋಗುತ್ತೇನೆ. ಜಾತ್ರೆಗೆ ನನಗೆ ಸೀರೆ ತಂದಿರಿ. ರಾಜೇಶ್ ಹೇಳುತ್ತೇನೆ, ಮತ್ತೆ ನಿನಗೊಂದು 4 ಜೋಡಿ. ರಾಜೇಶಕ್ಕೆ ನೀವು ತರಬೇಕು. ಸಾವಿತ್ರಿ, ಇವತ್ತೇಕೋ ನಿನ್ನ ಮುಖ ತಪ್ಪಾಗಿ ಕಾಣಿಸ್ತಿದೆ. ಹೌದ್ರಿ, ಯಾಕೋ ತುಂಬಾ ಸುಸ್ತಾಗ್ತಾ ಇದೆ. ನಿನಗೆ ಸುಸ್ತಾಗಿದೆ, ಹಾಗಾದ್ರೆ ನನ್ನಿಂದ ಏನಾದರೂ ತಪ್ಪಾಗಿದೆ? ಛೇ, ಹಾಗೇನಿಲ್ಲ ರೀ. ನಿಮ್ಮ ಮನಸ್ಸು ಚಿನ್ನದಂತದು. ಚಿನ್ನದಿಂದ ಯಾವುದಾದ್ರೂ ತಪ್ಪು ನಡೆಯೋದೇ ಸಾಧ್ಯನೇ ಇಲ್ಲ. ಹಾಗಾದರೆ ಬೇಸರವಾದ ಮನಸ್ಸಿಗೆ ಒಂದು ಹೊರಹೊಮ್ಮಲಿ ಒಂದು ಗೀತೆ. ಹಾಗಾದ್ರೆ ಏನ್ ಮಾಡ್ಬೇಕು? ಒಂದು ಸುಮಧುರ ಗೀತೆಯನ್ನು ಹೊರಬರಬೇಕು. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿಂದ ಪ್ರೇಮ ನಿಂದ ಸ್ನೇಹ ಕನಸಿನ ಸಿರಿಯೋ ಕನಸಿನ ಸಿರಿಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ
ಅರಳಿದ ತಾವರೆ ಹೂವಿನ ಹಾಗೆ ಚೆಲುವೆಯ ಮಗು ಚಂದ್ರನು ಕಂಡ ನೈದಿಲೆಯೋದೆ ನಿನ್ನಾಯಿ ಮಗು ಕಾಮಿನೇ ಕರಗಿನೇ ನುಡಿಗಳು ಬೈಲೆ ಮರಗಳು ಅರಿಯದೆ ಹೋದೆ ಗೆಳತಿರಗಾದೆ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಸಾವಿತ್ರಿ, ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ನನ್ನ ಕಂದಮ್ಮನಿಂದ ನಿನಗೆ ಹಾಗಾಗುತ್ತಿರಬಹುದು. ಸ್ವಲ್ಪ ಒಳಗೆ ವಿಶ್ರಾಂತಿ ತೆಗೆದುಕೋ, ಕಡಿಮೆ ಆಗುತ್ತೆ. ಆಯ್ತು